ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಒಂದಾಗೋದ್ರ ಜೊತೆಗೆ ಆತ ಕಡೆ ನಿರ್ಮಲಾ ಅವರ ಆ ಒಂದು ಖಡಕ್ತನ ರಿಯಲ್ ಫೀಸ್ ಹೊರ ಬೀಳ್ತದೆ. ಹಾಗಿದ್ರೆ ಏನಾಯಿತು ಏನು ಕಥೆ? ಇಲ್ಲಿ JP ಪಾಟೀಲ್ರನ್ನ ಭಾರ್ಗವಿ ಕರ್ಕೊಂಡು ಹೋಗಿದ್ದಲ್ಗೆ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಪಾಟೀಲ್ ಅವರು ಕುಸಿದು ಹೋಗಿದ್ದಾರೆ. ಯಾಕಂದರೆ JP ಪಾಟೀಲ್ ಇಡೀ ಫ್ಯಾಮಿಲಿ ಬೀದಿಗೆ ಬಿದ್ದಿದೆ. ಅದಕ್ಕೆ ಕಾರಣನೇ ಅವರು ನೆಚ್ಕೊಂಡಂತಹ ತಮ್ಮ ಜಗನ್ ಇಡೀ ಮನೆಯವರನ್ನು ಹೊರಗಡೆ ಹಾಕಿದ್ದಾರೆ. ಇಡೀ ಮನೆಯವರನ್ನು ಹೊರಗಡೆ ಹಾಕಿದ್ದೆ ಇಡೀ ಮನೆಯಲ್ಲಿ ಆರಾಮಾಗಿ ಖುಷಿಯಿಂದ ಸಮಯ ಕಳೀತಿದ್ದಾರೆ. ಆದರೆ ಇತ್ತ ಕಡೆ JP ಪಾಟೀಲ್ ಅವರ ಕುಟುಂಬ ಬೀದಿಗೆ ಬಿದ್ದು, ಈ ಕಡೆ JP ಪಾಟೀಲ್ ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ ಇದಕ್ಕೆಲ್ಲ ನಾನು ಕಾರಣ ಆಗಿಬಿಟ್ಟೆ. JP ಪಾಟೀಲ್ ಅವರ ಒಂದೇ ಒಂದು ಸ್ವಲ್ಪ ಬುದ್ಧಿವಂತಿಕೆ ಕೂಡ ನಾನು ತಗೊಳ್ಳಿಲ್ಲ. JP ಪಾಟೀಲ್ ಮಗ ಆಗಿ ನಿಜಕ್ಕೂ ಕೂಡ ನನಗೆ ನಾಚಿಕೆ ಆಗುತ್ತೆ. ಒಂದು 10% ಬುದ್ಧಿವಂತಿಕೆ ತಗೊಂಡಿದ್ದರು ಕೂಡ ಇವತ್ತು ನನ್ನ ಕುಟುಂಬ ಈ ರೀತಿ ಬರ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಇಲ್ಲ ಅರ್ಜುನ್, ನಾನು ಪೇಪರ್ಸ್ನ ಓದಬೇಕಾಗಿತ್ತು, ನನ್ನಿಂದಾನೇ ಇದೆಲ್ಲ ಆಗಿತ್ತು ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ಭಾರ್ಗವಿ ಅವರ? ನೀವು ಪೇಪರ್ನ ಓದ್ತೀನಿ ಅಂತಲೇ ಹೇಳಿದ್ರಲ್ವ, ಓದೋದಕ್ಕೆ ನಾನು ಅವಕಾಶ ಮಾಡಿಕೊಡ್ಬೇಕಿತ್ತಲ್ವ. ಆದರೆ ನಾನೇ ನಿಮ್ಮನ್ನು ಪೇಪರ್ ಓದಬೇಡಿ ಅಂತ ಹೇಳಿದೆ, ಅವಕಾಶವನ್ನು ಕಿತ್ಕೊಂಡೆ. ಅಂದಮೇಲೆ ನೀವೇನು ಮಾಡೋಕ್ಕಾಗತ್ತಾ? ನಿಜ ಹೇಳಬೇಕು ಅಂದರೆ ನಿಮ್ಮ ಮೇಲಿರೋ ಕೋಪಕ್ಕೆ ನನ್ನ ಕಣ್ಣು ಮುಚ್ಚಿ ಹೋಗಿತ್ತು. ಅಲ್ಲಿ ಚಿಕ್ಕು ಗಳಿಸಿದಂಥ ಆ ಒಂದು ನಂಬಿಕೆಯಿಂದ ನಮ್ಮವರು ಅವ್ರು ಮಾತ್ರನೇ, ನೀವು ನಮ್ಮವರಲ್ಲ ಅಂತಾನೆ ಅಂದ್ಕೊಂಡು ಅವರನ್ನು ನಂಬಿ ಇವತ್ತು ನನ್ನ ಫ್ಯಾಮಿಲಿನ ಇಡೀ ಕುಟುಂಬವನ್ನು ಬೀದಿಗೆ ತಂದುಬಿಟ್ಟೆ. ಅವತ್ತೇ ನಾನು ಒಬ್ಬ ಲಾಯರ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಪರಿಸ್ಥಿತಿ ನಮಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳಿ ಅರ್ಜುನ್ ಬೇಜಾರು ಮಾಡ್ಕೋತಾರೆ. ಆಗ ಅಮ್ಮ ನಿರ್ಮಲಾ ಪಾಟೀಲ್ ಅವರು, ಏನು ಮಾತಾಡ್ತಿದ್ಯಾ ಅರ್ಜುನ್? ಇದಕ್ಕೆಲ್ಲ ನೀನು ಯಾಕೆ ವರಿ ಮಾಡ್ಕೋತಾ ಇದೆಯಾ? ನೀನೇನು ತಲೆ ಕೆಡಿಸ್ಕೊಂಡಿದ್ದೆ ಅಪ್ಪನ ಬಗ್ಗೆ, ಈ ರೀತಿ ಎಲ್ಲ ಆಗಿತ್ತು, ಜೊತೆಗೆ ಚಿಕ್ಕು ಅಂತ ಹೇಳಿ ನಂಬ್ಕೊಂಡೆ. ಆದರೆ ಈ ಭಾರ್ಗವಿಗೆ ಏನಾಗಿತ್ತು? ಬೇರೆಯವ್ರ ವಿಷಯದಲ್ಲೆಲ್ಲ ಅಷ್ಟೆಲ್ಲ ಮಾತಾಡ್ತಾಳೆ, ಅದೇ ತನ್ನ ಮನೆ ವಿಷಯದಲ್ಲಿ ಯಾಕೆ ಅಸಡ್ಡೆ ಮಾಡಿದ್ಲು? ಅರ್ಜುನ್ ಏನೋ ಆ ಪರಿಸ್ಥಿತಿಯಲ್ಲಿದ್ದ, ಅವನೇನೋ ಪೇಪರ್ ಓದಲಿಲ್ಲ. ಆದರೆ ನೀನು ಓದ್ಬೋದಿತ್ತಲ್ವ ಭಾರ್ಗವಿ? ನೀನು ಕೂಡ ಅದೇ ಕೆಲಸ ತಾನೇ ಮಾಡ್ದೆ. ನಿನಗೇನಾಗಿತ್ತು ಬುದ್ಧಿ? ಎಲ್ಲೂ ಹೋಗಿತ್ತು ನೀನು ಬುದ್ಧಿ? ಎಲ್ಲೆಲ್ಲೂ ಚಾಣಾಕ್ಷತನ ತೋರಿಸ್ತೀಯಾ? ಅಂಥದ್ರಲ್ಲಿ ನಿನ್ನ ಮನೆ ವಿಷಯದಲ್ಲಿ ನೀನು ಅಸಡ್ಡೆ ಮಾಡಿಬಿಟ್ಟೆ ಅಲ್ವಾ? ಇದಕ್ಕೆಲ್ಲ ಕಾರಣನೇ ನೀನು, ಇವತ್ತು ನಾವು ಬೀದಿಗೆ ಬೀಳುವುದಕ್ಕೆ ಕಾರಣನೇ ನೀನು ಅಂತ ಹೇಳಿ ಮಾತನಾಡ್ತಾರೆ ಇಲ್ಲಿ ನಿರ್ಮಲಾ ಪಾಟೀಲ್. ಆಗ JP ಪಾಟೀಲ್ ಅವರು, ಏನಿದು ನಿರ್ಮಲಾ, ಪಾಪ ಅವಳೇನು ಮಾಡ್ತಾಳೆ, ನಮ್ಮ ಮಕ್ಕಳೇನು ಮಾಡ್ತಾರೆ? ನಿಜ ಹೇಳಬೇಕು ಅಂದರೆ ನನ್ನಿಂದ ಅಲ್ವಾ ಇದೆಲ್ಲ ಆಗಿದ್ದು. ನಾನು ಇದನ್ನೆಲ್ಲ ಮಾಡ್ಕೊಳ್ದೆ ಇದ್ದಿದ್ರೆ ಇಂಥ ಒಂದು ಪರಿಸ್ಥಿತಿನೇ ನಮಗೆ ಬರ್ತಾ ಇರಲಿಲ್ಲ ಅಲ್ವಾ? ನಾವು ಮಾಡಿರೋ ಕರ್ಮಕ್ಕೆ ಮಕ್ಕಳೇನು ಮಾಡ್ತವೆ? ಮಕ್ಕಳ ಮೇಲೆ ಬ್ಲೇಮ್ ಹಾಕೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ದಯವಿಟ್ಟು ಭಾರ್ಗವಿಯನ್ನು ಏನೂ ಕೂಡ ಅನ್ಬೇಡ ಅಂತ ಹೇಳಿ JP ಹೇಳ್ತಾರೆ. ಪರವಾಗಿಲ್ಲ ಮಾವ, ಅತ್ತೆ ಹೇಳಿದ್ರಲ್ಲೂ ಅರ್ಥ ಇದೆ ಅಲ್ವಾ, ನಾನು ಪೇಪರನ್ನು ಓದಬೇಕಾಗಿತ್ತು, ಜೊತೆಗೆ ಇವತ್ತು ನನ್ನ ದುಡುಕತನದಿಂದನೇ ಇಂಥ ಒಂದು ಪರಿಸ್ಥಿತಿಗೆ ನಾವು ತಲುಪಿರೋದು ಅಂತ ಕೂಡ ಭಾರ್ಗವಿ ಹೇಳ್ತಾರೆ. ಅತ್ತ ಕಡೆ ಜಗನ್ ಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಸಾಕ್ಷಿ ಬರ್ತಾರೆ. ಏನು ಜಗನ್, ಮನೆಯವ್ರು ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸ್ಬಿಟ್ರಾ ಅಂತ ಹೇಳಿದಾಗ ಹಾಂ ಅಂತ ಹೇಳ್ತಾರೆ. ಅತ್ತೆ ಕೂಡ ಹೋಗ್ಬಿಟ್ರಾ ಅಂತ ಸಾಕ್ಷಿ ಕೇಳೋದಕ್ಕೆ ಅಮ್ಮನೂ ಕೂಡ ಹೋದರು, JP ಅತ್ತ ಜೊತೆನೇ ಇರ್ತೀನಿ ಅಂತ ಹೋದರು ಅಂದಾಗ ಒಳ್ಳೆಯದೇ ಆಯಿತು ಬಿಡಿ, ಅವರು ಕೂಡ ಬೀದಿಲೇ ಇರಲಿ, ಏನು ಬೇಕಿದ್ರೂ ಮಾಡಿಕೊಳ್ಳಿ. ಆದರೆ ನಿಜ ಹೇಳಲ್ಲ, ಇಷ್ಟು ವರ್ಷಗಳ ಕಾಲ ಅಕ್ಕ ಅಂತ ಹಿಂದೆ ಬಾಲ ತಿರ್ಕೊಂಡು ಎಷ್ಟೆಲ್ಲ ಕಷ್ಟ ಆಗ್ತಿತ್ತು ಗೊತ್ತಾ? ಈ ಮನೆ ಇನ್ನು ನಮ್ಮದೇ ತಾನೇ ಜಗನ್ ಅಂತ ಹೇಳಿದಕ್ಕೆ, ಹೌದು, ಇಡೀ ಮನೆ, ಆಸ್ತಿ, ದುಡ್ಡು ಎಲ್ಲ ಕೂಡ ನಮ್ಮದೇ ಅಂತ ಹೇಳ್ತಾರೆ. ಏನೋ ನೀವು ಅಣ್ಣ ಅಂತ ಅಷ್ಟು ಮಟ್ಟಿಗೆ ಹೇಳ್ತಾ ಇದ್ರಿ, ಹೇಗೆ ಇದೆಲ್ಲ ಬದಲಾವಣೆ? ಯಾವಾಗ ಅನ್ನಿಸ್ತು ನಿಮಗೆ? ಇಷ್ಟು ಬೇಗ ಹೇಗೆ ಈ ರೀತಿ ಚೇಂಜ್ ಆಗಿಬಿಟ್ರಿ ನೀವು ಅಂತ ಸಾಕ್ಷಿ ಕೇಳಿದಾಗ, ಇದೆಲ್ಲ ಈ ಒಂದೆರಡು ದಿನದಲ್ಲಿ ಬರೋದಲ್ಲ, 20 ವರ್ಷಗಳ ಜಿದ್ದು ಇದು. 20 ವರ್ಷದಿಂದ ಇಂಥ ಒಂದು ಸಮಯಕ್ಕೆ ಕಾಯ್ತಾ ಇದ್ದ. ಯಾವಾಗಲೂ ಕೂಡ ಅಣ್ಣ ಮೆರೀತಿರೋದನ್ನು ನೋಡಿದ ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಆದರೆ ಸಮಯ ಸಂದರ್ಭ ಬಂದಿರಲಿಲ್ಲ. ಆದರೆ ಸಮಯ ಬಂತು, ಆಗ ನಾನು ನನ್ನ ಒಂದು ಕಲ್ಲನ್ನು ಎಸಿಬೇಕಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಅಲ್ವಾ ಭಾರ್ಗವಿ ಮತ್ತು ಅರ್ಜುನ ಪ್ರೀತಿ ಮಾಡಿ ಮದುವೆ ಆದಾಗಲೂ ನಾನು ಏನೂ ಮಾತಾಡಲಿಲ್ಲ. ಯಾಕೆ ಗೊತ್ತಾ? ನನಗೆ ಗೊತ್ತಿತ್ತು ಈ ಭಾರ್ಗವಿನ ಈ ಮನೆಯನ್ನು ಛಿದ್ರ ಮಾಡ್ತಾಳೆ, ಹೊಡಿತಾಳೆ ಅಂತ. ಅದೇ ಕಾರಣಕ್ಕೆ ನಾನು ಆ ಮದುವೆಯನ್ನು ಏನೂ ಮಾತಾಡದೆ ಮದುವೆ ಬಗ್ಗೆ ಸುಮ್ಮನಿದ್ದು. ಜೊತೆಗೆ ಇಲ್ಲಿ ಅರ್ಜುನ್ ಲಾಯರ್ ಆಗ್ತೀನಿ ಅಂತ ಹೇಳಿದಾಗ ಅವನ ಮನಸ್ಸಲ್ಲಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟಿಸಿದ್ದು ನಾನೇನೆ, ಅಪ್ಪ ಮಗನ ನಡುವೆ ತಂದಾಕಿದ್ದು ನಾನೇನೆ. ಆದರೆ ಒಂದು ಕ್ಷಣ ಎಲ್ಲ ಕೂಡ ಉಲ್ಟಾ ಹೊಡಿತು. ಭಾರ್ಗವಿಯನ್ನು ಅಣ್ಣ ಸೊಸೆ ಅಂತ ಒಪ್ಕೊಂಡ ಅರ್ಜುನ್ ತನ್ನ ಫರ್ಮ್ಗೆ ಸೇರಿಸ್ಕೊಂಡ ಅರ್ಜುನ್ ಮತ್ತೆ ತನ್ನ ಲಾಯರ್ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಆಗ ಅನ್ನಿಸ್ತು ನನಗೆ, ಇಲ್ಲ ನನ್ನ ಪ್ಲ್ಯಾನ್ ಉಲ್ಟಾ ಹೊಡಿತದೆ ಅಂತ. ಆಗ ಇಂಥ ಒಂದು ಕ್ಷಣ ಬರ್ತಿದ್ದಾಗೇ ನಾನು ನನ್ನ ಒಂದು ಆಟವನ್ನು ಶುರು ಮಾಡಿಕೊಂಡೆ ಅಂತ ಹೇಳಿ ಜಗನ್ ಹೇಳ್ತಾರೆ. ಆದರೆ ಭಾರ್ಗವಿ ವಿಷಯದಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಖಂಡಿತ ಭಾರ್ಗವಿ ಸುಮ್ಮನಿರ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ ಅಂದಾಗ ಏನು ಮಾಡ್ತಾಳೆ ಅವಳು? ಏನು ಮಾಡ್ಕೊಳ್ಳೋಕ್ಕಾಗತ್ತೆ? ಇವತ್ತು
ಜಿ ಪಿಯ ಪರಿಸ್ಥಿತಿ ಹೋಗೋದಕ್ಕೆ ಒಂದು ರೀತಿಯಲ್ಲಿ ಅವಳೇ ಕಾರಣ, ಅವಳಿಂದಾನೇ ಇಷ್ಟೆಲ್ಲ ಆಗಿರೋದು, ಅವಳು ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ಜಗನ್ ಮಾತನಾಡ್ತಾರೆ. ನಂತರ ಈಗ ಎಲ್ಲಿ ಹೋಗೋದು, ಏನು ಮಾಡೋದು ಅಂತ ಹೇಳಿ ಅತ್ತ ಕಡೆ ಜಿ ಪಿ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ಅನ್ನಪೂರ್ಣವರು ಅಂದರೆ ಭಾರ್ಗವಿ ಅಮ್ಮ ಬರ್ತಾರೆ. ನಾನಿದ್ದೀನಿ ಅಂತ ಹೇಳಿ, ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಮನೆಗೆ ಬನ್ನಿ, ನಿಮಗೆ ಈ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾಗ್ತಿದ್ದಾಗೆ ನಾನು ಇಲ್ಲಿಗೆ ಹೊರಟು ಬಂದೆ, ದಯವಿಟ್ಟು ಬನ್ನಿ, ಅದನ್ನು ನಿಮ್ಮ ಮನೆ ಅಂತಾನೆ ಅಂದ್ಕೊಳ್ಳಿ, ಖಂಡಿತವಾಗ್ಲೂ ಅದು ನಿಮ್ಮ ಮನೆಯೇ ಅಂತ ಹೇಳಿ ಹೇಳ್ತಿದ್ದಾರೆ. ಇಲ್ಲಿ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಜಿ ಪಿಗೆ ನಿಜವಾಗ್ಲೂ ಮುಚ್ಚುಗರ ಆಗುತ್ತೆ. ಆಗ ದಯವಿಟ್ಟು ನಿಮ್ಮ ಸ್ನೇಹಿತ ರವೀಂದ್ರ ಭಟ್ಕಳ್ ಅವರ ಮನೆ ಅಂದ್ಕೊಂಡು ಬನ್ನಿ ಅಂತ ಹೇಳಿ ಹೇಳಿದಾಗ ಇಲ್ಲಿ ಭಾರ್ಗವಿ ಬೇಡ ಮಾವ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರುವುದಿಲ್ಲ ಅಂತ ಹೇಳಿಬಿಡ್ತಾಳೆ. ಎಲ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ನಿರ್ಮಲ್ ಅವರು, ನಾನು ಹೇಳಿಲ್ವಾ ಎಲ್ಲ ಇವಳಿಂದಾನೆ, ಇವಳಿಗೆ ನಾವು ಬೀದಿಲಿರೋದೇ ಬೇಕಾಗಿತ್ತು, ಇವಳೇ ಇದನ್ನೆಲ್ಲ ಮಾಡಿದ್ದು, ಅದಕ್ಕೆ ಈ ರೀತಿಯಾಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಜಿ ಪಿ ಸುಮ್ಮನಿರು ನಿರ್ಮಲಾ ಅಂತ ಸುಮ್ಮನಿರಿಸ್ತಾರೆ. ಇದ್ದ ಕಡೆ ಅಮ್ಮ ಶಕುಂತಲ್ ಅವರು, ಏನಿದು ಭಾರ್ಗವಿ, ನಿಮ್ಮಮ್ಮ ಮನೆ ಕರೀತಿದ್ದಾರೆ, ನೀನೇ ಯಾಕೆ ಬೇಡ ಅಂತ ಹೇಳ್ತಿದ್ಯಾ ಅಂತಕ, ನಾನು ಬೇಡ ಅಂತ ಹೇಳ್ತಿರೋದಕ್ಕೆ ಕಾರಣ ಇದೆ ಅಜ್ಜಿ ಅಂತ ಭಾರ್ಗವಿ ಹೇಳ್ತಾರೆ. ತದನಂತರ ಇಲ್ಲಿ ಅನ್ನಪೂರ್ಣವರು, ಯಾಕೆ ಭಾರ್ಗವಿ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಈ ರೀತಿ ನಿಮ್ಮ ಮಾವನ್ನೆಲ್ಲ ನೆನೆಸ್ಕೊಂಡು ಬೀದಿ ನಿಂತ್ಕೋಬೇಕಾ ನೀನು ಅಂತ ಹೇಳಿದಾಗ, ಅದು ಹಾಗಲ್ಲ ಅಮ್ಮ, ನಮ್ಮ ಮಾವಂಗೆ ಅವ್ರದ್ದೇ ಆದ ಮರ್ಯಾದೆ ಇದೆ, ಈಗ ಏನಾದರೂ ನಮ್ಮ ಮನೆಗೆ ಬಂದರೆ ಸೊಸೆ ಮನೆಗೆ ಬಂದು ಆಶ್ರಯ ಪಡೆದಿದ್ದಾರೆ ಅಂತ ಜನಗಳು ಆಡ್ಕೋತಾರೆ, ನನ್ನ ಗಂಡನ ಬಗ್ಗೆ ಆಡ್ಕೋತಾರೆ, ನನ್ನ ಮನೆ ಬಗ್ಗೆ ಆಡ್ಕೊಳ್ಳೋದು ನನಗೆ ಇಷ್ಟ ಆಗೋದಿಲ್ಲ ಅಂತಕ ನೀನು ಜನಗಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತಕ, ನನ್ನ ವಿಷಯ ಆಗಿದ್ರೆ ಖಂಡಿತವಾಗ್ಲೂ ನಾನು ಜನಗಳ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಅಮ್ಮ, ಇದು ಮಾವನ ವಿಷಯ, ಹಾಗಾಗಿ ನಾನು ಜನಗಳ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಮಾವ ಖಂಡಿತ ಗೆದ್ದೇ ಗೆಲ್ತಾರೆ, ಅವರು ತಪ್ಪು ಮಾಡಿಲ್ಲ ಅಂತ ಗೊತ್ತಿದೆ, ಜನಗಳ ಮುಂದೆ ಮೊದಲಿನಾಗೆ ಅವರು ಮೆರಿಬೇಕೇ ಹೊರತು ಅದನ್ನು ಬಿಟ್ಟು ತಲೆ ತಗ್ಸಿ ನನ್ನ ಮನೆಯಲ್ಲಿ ಇರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅಂತ ಭಾರ್ಗವಿ ಹೇಳಿದಾಗ ಎಲ್ರಿಗೂ ಕೂಡ ಭಾರ್ಗವಿ ಮಾತು ಸರಿ ಅಂತ ಅನ್ಸುತ್ತೆ. ಜೊತೆಗೆ ನಮ್ಮ ಶತ್ರುಗಳು ಎಲ್ಲರೂ ಕೂಡ ನಾವು ಬೀದಿಗೆ ಬಿದ್ದಿದ್ದೀವಿ, ಕುಸ್ತು ಹೋಗಿದ್ದೀವಿ ಅಂತ ಅನ್ಕೋತಾರೆ, ಬಟ್ ನಾವು ಇನ್ನೂ ಕೂಡ ಸೋತಿಲ್ಲ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಛಲ ಬಿಟ್ಟಿಲ್ಲ, ಇನ್ನೂ ನಾವು ಹೋರಾಡ್ತಾ ಇದ್ದೀವಿ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಅದೇ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಹೋಗ್ತಾ ಇಲ್ಲ ಅಂತ ಭಾರ್ಗವಿ ಹೇಳಿದಾಗ ಎಲ್ಲರೂ ಕೂಡ ಅದಕ್ಕೆ ಒಪ್ಕೋತಾರೆ. ಇತ್ತ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಮನೆ ಹುಡ್ಕೋದಕ್ಕೆ ಹೋಗಿದ್ರೆ ಚರಣ್ ಬಂದು ಜಿ ಪಿಯನ್ನು ಹಂಗಿಸ್ತಿದ್ದಾರೆ, ನಮ್ಮಮ್ಮನ ಮನೆ ಬಿಟ್ಟು ಓಡಿಸಿದ್ರಲ್ವ ಇವತ್ತು ಅದೇ ಪರಿಸ್ಥಿತಿಗೆ ನೀವು ಬಂದಿದ್ದಾರ, ನೀವು ಮಾಡಿರೋ ಕರ್ಮಕ್ಕೆ ಇವತ್ತು ನಾವು ಅನುಭವಿಸ್ಬೇಕಾಗಿದೆ ಅಂತ ಚರಣ್ ಹೇಳ್ತಿದ್ದಾರೆ. ಅತ್ತ ಕಡೆ ಶಕ್ತಿ ಮತ್ತು ಗಾಯತ್ರಿ ದೇವಿ ಮತ್ತು ಆರ್ಕೆ ಎಲ್ಲರೂ ಕೂಡ ಕೇಕೆ ಹಾಕ್ತಿದ್ದಾರೆ. ಕೊನೆಗೂ ಕೂಡ ನಾವು ಅಂದ್ಕೊಂಡಾಗೆ ಬೀದಿಗೆ ಬಿದ್ದಾಯಿತು, ಇನ್ನೇನೇ ಇದ್ರು ಬೃಂದ ಅಲ್ಲಿ ಇದ್ಕೊಂಡು ಅವ್ರು ಏನು ಮಾಡ್ತಿರ್ತಾರೆ ಎಲ್ಲವನ್ನ ಕೂಡ ನಮಗೆ ಹೇಳ್ತಾರೆ. ಜಸ್ಟ್ ನಾವು ಜಗಳ ಹಚ್ಚಿ ಬಿಟ್ಬಿಡ್ಬೇಕಷ್ಟೇ, ಬಟ್ ಅದರಿಂದ ನಮಗೇನು ಸಿಗ್ತಿದೆ ಅನ್ನೋ ಫಲವನ್ನು ಮಾತ್ರ ನೋಡಬೇಕು ಅಂತ ಮೂವರು ಕೂಡ ಮಾತನಾಡ್ಕೋತಾರೆ. ಇತ್ತ ಕಡೆ ಭಾರ್ಗವಿಯನ್ನು ಕ್ಷಮಿಸಿದಂಥ ಅರ್ಜುನ್, ದಯವಿಟ್ಟು ನನ್ನ ಕ್ಷಮಿಸಿ ಭಾರ್ಗವಿ ಅವರ, ನಮ್ಮಿಬ್ಬರಿಂದ ಕೂಡ ತಪ್ಪಾಗಿದೆ, ಅದನ್ನು ನಾವಿಬ್ಬರು ಕೂಡ ಸೇರಿಕೊಂಡು ಬಗೆಹರಿಸಬೇಕು, ಮತ್ತು ಕೇಸ್ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಅಪ್ಪನನ್ನು ಇದರಿಂದ ಬಚಾವ್ ಮಾಡಬೇಕು, ನನ್ನ ಜೊತೆ ಲಾಯರ್ ಆಗಿ ಹಾಗೆ ಹೆಂಡತಿಯಾಗಿ ನೀವು ನನ್ನ ಜೊತೆ ಇರಬೇಕು ಅಂತ ಹೇಳಿ ಅರ್ಜುನ್ ಭಾರ್ಗವಿಗೆ ಹೇಳ್ತಾರೆ. ಕೊನೆಗೂ ಅರ್ಜುನ್ ಮತ್ತು ಭಾರ್ಗವಿ ಒಂದಾಗಿದ್ದಾರೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.